ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುವನಾಗಿದ್ದೇನೆ. ಕೀರ್ತನೆಗಳು 20 ಅದರ 1ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ನಿನ್ನ ಜೀವನ ಯಾವಾಗೆಲ್ಲ, ನಿನ್ನ ಕುಟುಂಬ ಯಾವಾಗೆಲ್ಲ, ನಿನ್ನ ವೈಯಕ್ತಿಕವಾಗಿರುವಂಥ ಬಾಳು ಯಾವಾಗೆಲ್ಲ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡುತ್ತೋ, ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡುತ್ತೋ ಅಂತ ಹೇಳಿದ್ರೆ, ಸಾಲದವರ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಎದುರಾದಾಗ, ಅಥವಾ ಕುಡುಕತನದ ಒಂದು ಸಮಸ್ಯೆ ನಿನ್ನ ಕುಟುಂಬದಲ್ಲಿ ಎದುರಾದಾಗ, ನಿನ್ನ ಜೀವನದಲ್ಲಿ ಎದುರಾದಾಗ, ಅನೇಕ ಪಾಪಗಳು, ಅನೇಕ ಶಾಪಗಳು, ಅನೇಕ ದರಿದ್ರತನಗಳು, ಅನೇಕ ವೇದನೆಗಳು ನಿನ್ನನ್ನು, ನಿನ್ನ ಕುಟುಂಬವನ್ನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವಂಥ ಸಂದರ್ಭಗಳು ನಿನ್ನ ಜೀವನದಲ್ಲಿ ಬಂದಾಗ, ನೀನು ಆ ಇಕ್ಕಟ್ಟಿನ ಸಂದರ್ಭದಲ್ಲಿ, ಆ ಕಷ್ಟದ ಸಂದರ್ಭದಲ್ಲಿ ನೀನು ಯೇಸುವನ್ನು ಮೊರೆಯಿಡುವುದಾದರೆ, ಯೇಸುವನ್ನು ಪ್ರಾರ್ಥಿಸುವುದಾದರೆ, ಯೇಸು ಸ್ವಾಮಿಯನ್ನು ನೀನು ಕೂಗುವುದಾದರೆ, ನಿನ್ನನ್ನು ದೇವರು ಆ ಇಕ್ಕಟ್ಟಿನಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರೇನು ಮಾಡ್ತಾನಂತೆ, ನಿನ್ನನ್ನು ಉದ್ಧಾರ ಮಾಡ್ತಾನೆ. ನಿನ್ನನ್ನು ಆಶೀರ್ವದಿಸ್ತಾನೆ. ನಿನ್ನ ಜೀವನಕ್ಕೆ, ನಿನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡೋದಕ್ಕಾಗಿರುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಲೋಕದಲ್ಲಿ ನಮ್ಮನ್ನು ಉದ್ಧಾರ ಮಾಡುವವರು ಯಾರಾದರೂ ಇದ್ದಾರಾ ಎಂಬುದಾಗಿ ಒಂದು ವೇಳೆ ನಮಗೆ ಅನಿಸಿದರೆ, ನಿನಗೆ ಅನಿಸಿಕೊಂಡಿದರೆ, ನನ್ನನ್ನು ಯಾರಪ್ಪ ಉದ್ಧಾರ ಮಾಡ್ತಾರೆ, ನನ್ನ ಕುಟುಂಬವನ್ನು ಯಾರು ಉದ್ಧಾರ ಮಾಡ್ತಾರೆ, ನನ್ನ ವಂಶವನ್ನು ಯಾರು ಉದ್ಧಾರ ಮಾಡ್ತಾರೆ ಎಂಬುದಾಗಿರುವಂಥ ಒಂದೇನಾದರೂ ಬಯಕೆ ನಿನ್ನ ಜೀವನದಲ್ಲಿ ನಿನಗೇನಾದರೂ ಅನ್ನುವಂಥ ಪ್ರಶ್ನೆಗಳು ನಿನ್ನನ್ನು ಕಾಡುತ್ತೆಯಾದರೆ, ಯೇಸು ಸ್ವಾಮಿ ನಿನ್ನನ್ನು ಕಷ್ಟದಿಂದ ಬಿಡಿಸುವ ದೇವರು, ಇಕ್ಕಟ್ಟಿನಿಂದ ಬಿಡಿಸುವ ದೇವರು. ಇಕ್ಕಟ್ಟಿನಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಿನ್ನ ಪ್ರಾರ್ಥನೆಯನ್ನು, ನಿನ್ನ ಕೂಗನ್ನು ಕೇಳುವಂಥ ದೇವರು ಯೇಸು ಸ್ವಾಮಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ಕೂಗನ್ನು ಕೇಳಿ, ನಿನ್ನ ಇಕ್ಕಟ್ಟಿನ ಸಂದರ್ಭದಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಉದ್ಧಾರ ಮಾಡುತ್ತಾನೆ ದೇವರು. ನಿನ್ನ ಕುಟುಂಬವನ್ನು ಉದ್ಧಾರ ಮಾಡ್ತಾನೆ, ನಿನ್ನ ವಂಶವನ್ನು ಉದ್ಧಾರ ಮಾಡ್ತಾನೆ, ನಿನ್ನ ಭವಿಷ್ಯತ್ತನ್ನು ಉದ್ಧಾರ ಮಾಡಿ, ಇಡೀ ನಿನ್ನ ಜೀವನವನ್ನೇ ಉದ್ಧಾರ ಮಾಡಿ ಆಶೀರ್ವದಿಸಿ, ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿನ್ನ ಬಾಳನ್ನು ದೇವರೇನು ಮಾಡ್ತಾನಂತೆ, ಮೇಲೆ ತರ್ತಾನೆ. ಆಶೀರ್ವಾದವಾಗಿ, ಅಭಿವೃದ್ಧಿಕರವಾಗಿ, ಉನ್ನತಕರವಾಗಿ ಯೇಸು ಸ್ವಾಮಿ ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿನ್ನ ಕುಟುಂಬವನ್ನು ಉದ್ಧಾರ ಮಾಡುವಂಥ ಯೇಸು ಕ್ರಿಸ್ತನಾಗಿದೆ. ಈ ದಿನ ಆತನನ್ನು ನೀನು ನಂಬುವುದಾದರೆ, ಈ ದಿನ ಆತನನ್ನು ನೀನು ಪ್ರಾರ್ಥಿಸುವುದಾದರೆ, ಆತನು ನಿನ್ನನ್ನು ಉದ್ಧಾರ ಮಾಡಿ ಆಶೀರ್ವದಿಸಿ ಉನ್ನತವಾಗಿ ನಿನ್ನನ್ನು ಕೈ ಹಿಡಿದು ಮೇಲೆತ್ತುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಆಮೆನ್.